ಯೇಸು ಸ್ವಾಮಿ ಯಾರು? ದೇವರು. ಆದ್ರೆ ಯೇಸು ಸ್ವಾಮಿ ಈ ಭೂಮಿಗೆ ಬಂದಂತ ಉದ್ದೇಶ ಏನು? ಆತನ ಈ ಭೂಮಿ ಯಾತಕ್ಕಾಗಿ ಬಂದ? ಯಾತಕ್ಕೋಸ್ಕರ ಬಂದನ ಈ ಭೂಮಿಗೆ? ಯಾತಕ್ಕೋಸ್ಕರ? ಈ ವಾಕ್ಯ ಓದಿದಲ್ಲಿ ಅವ್ರು ಯೋಹಾನ ಏನ್ ಹೇಳ್ತಾ ಇದ್ದಾನೆ? ಲೋಕದ ಪಾಪವನ್ನ ನಿವಾರಣೆ ಮಾಡುವುದಕ್ಕೋಸ್ಕರ ಒಂದು ಕುರಿ ಏನಾಗಿದೆ ಅಂತೆ? ಸಿದ್ಧವಾಗಿದೆ ಅಂತೆ. ಯಾವ ಕುರಿ? ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿ ಅರ್ಪಿಸಲ್ಪಡಬೇಕಾಗಿ ಬಂದಂತ ಒಂದು ಕುರಿ. ಆತನೇ ಯಾರು? ಯೇಸು ಕ್ರಿಸ್ತನು ನನಗೋಸ್ಕರ ನಿನಗೋಸ್ಕರ ನನ್ನ ನಿನ್ನ ಪಾಪಗಳನ್ನ ನಿವಾರಣೆ ಮಾಡುವುದಕ್ಕೋಸ್ಕರ ನನ್ನ ನಿನ್ನ ಶಾಪವನ್ನ ಆತನೇನ್ ಮಾಡಿದಂತೆ ತನ್ನ ಮೇಲೆ ಹೊತ್ತುಕೊಂಡನು. ಕಲ್ವಾರಿ ಶಿಲುಬೆಯನ್ನ, ಭಾರವಾದ ಶಿಲುಬೆಯನ್ನ ಆತನ ಹೆಗಲಲ್ಲಿ ಹೊತ್ತುಕೊಂಡು ನನಗೋಸ್ಕರ ನಿನಗೋಸ್ಕರ ಏನ್ ಮಾಡಿದನು? ಪಾಡುಗಳನ್ನ ಪಟ್ಟನು. ಹೌದಾನೆ? ಈಗ ನಾವು ಸ್ತ್ರೀಯರಾಗಿದ್ದರು, ನಾವು ಬಲಹೀನರನ್ನ, ನಾವು ಬಲಶಾಲಿಗಳ ಮೇಲೆ ನಿನಗೋಸ್ಕರ ಒಂದು ಕುರಿ ಕೊಯ್ಯಲ್ಪಟ್ಟು ನಿನಗಾಗಿ ಬಲಿ ಅರ್ಪಿಸಲ್ಪಟ್ಟಂತ ಆ ಯೇಸು ಕ್ರಿಸ್ತನು ನಿನ್ನ ಜೊತೆಯಲ್ಲಿರುವಾಗ ನಿಮಗೆ ಯಾಕೆ ಭಯ? ಭಯ ಇದೆಯಾ? ನಿಮ್ಮೊಳಗೆ ಭಯ ಇದೆಯಾ? ಆ ಭಯ ಇದ್ರೆ ಇವತ್ತೇ ನೀವು ಅದನ್ನು ತೆಗೆದುಹಾಕ್ಬೇಡಿ. ಯಾವ ಭಯವು ನಿಮಗೆ ಬೇಡ. ಯಾಕೆ ಗೊತ್ತಾ? ಈ ಲೋಕದ ಯಾವ ಕಾರ್ಯಗಳಿಗಿಂತಲೂ ನನ್ನ ಯೇಸುವಿನ ಮುಂದೆ ಯಾವುದೋ ದೊಡ್ಡದ? ನಿಮ್ಮ ಯೇಸುವಿನ ಮುಂದೆ ದೊಡ್ಡದ? ನಿಮ್ಮ ಚಿಂತೆಗಳು ದೊಡ್ಡದಲ್ಲ, ನಿಮ್ಮ ಕಷ್ಟಗಳು ದೊಡ್ಡದ, ಎಲ್ಲ ಕೂಡ ಕ್ಷಣಿಕ. ಯಾಕೆ ಗೊತ್ತಾ? ನನ್ನ ಯೇಸು ಅಂಥ ಒಂದು ಪಾಡುಗಳನ್ನ, ಶ್ರಮೆಗಳನ್ನ ನಿನಗೋಸ್ಕರ ನನಗೋಸ್ಕರ ಅನುಭವಿಸಿ ತನ್ನ ರಕ್ತವನ್ನ ನಿನಗಾಗಿ ಸುರಿಸಿದ ಮೇಲೆ ಆ ರಕ್ತ ನಿನ್ನ ಮೇಲೆ ಇರುವಾಗ ನಿನಗೆ ಯಾವ ಭಯವಿಲ್ಲ. ಯಾವ ಪ್ರಾಣಿ ರಕ್ತನೂ ನಿಮ್ಮನ್ನ ಏನು ಮಾಡೋದಿಲ್ಲ. ಆಯ್ತಾ? ಯಾವ ಮನುಷ್ಯನ ರಕ್ತವು ನಿಮ್ಮನ್ನೇನು ಮಾಡೋದಿಲ್ಲ. ಯಾವ ಪಕ್ಷಿಯ ರಕ್ತವು ನಿಮ್ಮನ್ನೇನು ಮಾಡೋದಿಲ್ಲ. ಯಾವುದು ನಿಮ್ಮನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿನ್ನೊಳಗೆ ಇರುವಂತ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತ ನಿನ್ನೊಳಗೆ ಚಲಿಸುವಾಗ ನಿನ್ನನ್ನು ಅಲ್ಲಾಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಾಧ್ಯನಾ? ಹೇಳ್ತೀರಾ? ಸಾಧ್ಯನಾ? ಯೇಸು ಕ್ರಿಸ್ತನ ರಕ್ತ ನನ್ನ ಮೇಲಿದೆ. ಹೇಳಿ ನೋಡು. ಯೇಸು ಕ್ರಿಸ್ತನ ರಕ್ತ ನನ್ನ ಮೇಲೆ ಇದೆ, ನನ್ನ ತಲೆ ಮೇಲಿದೆ, ನನ್ನ ಕುಟುಂಬದ ಮೇಲಿದೆ, ನನ್ನ ಮಕ್ಕಳ ಮೇಲಿದೆ. ಹಲ್ಲೆಲೂಯ. ಇದೆಯಾ ಯೇಸು ಕ್ರಿಸ್ತನ ರಕ್ತ? ಹಾಗಿದ ಮೇಲೆ ನೀನು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ. ಚಿಂತೆ ಮಾಡಬೇಡಿ, ಏನು ಬೇಕಾದ್ರೂ ಬರಲಿ. ಯಾಕೆ ಗೊತ್ತಾ? ಬಲಹೀನವಾದಂತ ಒಂದು ಸಾಧನವನ್ನೇ ದೇವರು ಬಲವಾಗಿ ಆತನಿಗಾಗಿ ಉಪಯೋಗಿಸ್ಲಿಕ್ಕೆ ಆತನ ಏನ್ ಮಾಡ್ತಾನೆ? ಆ ಸಾಧನವನ್ನ ಯೂಸ್ ಮಾಡ್ತಾರೆ. ಹೌದಾನೆ? ಯೇಸು ಸ್ವಾಮಿನೂ ಕೂಡ ಆತನ ಈ ಭೂಮಿಗೆ ಬಂದಾಗ ಆತನ ಜನಗಳು ಆತನನ್ನು ಅಂಗೀಕರಿಸಿದ್ರ? ಇಲ್ಲ. ಆತನು ಇಸ್ರಾಯೇಲರ ವಂಶದಲ್ಲಿ ಯೂದ ಕುಲದಲ್ಲಿ ಆತನ ಹುಟ್ಟಿ ಬಂದನು. ಆತನ ಜನಗಳು ಆತನ ಅಂಗೀಕರಿಸಲಿಲ್ಲ. ಆತನನ್ನ ದೇವರಂತ ಅವರು ಒಪ್ಕೊಳ್ಳೇ ಇಲ್ಲ. ಹೌದಾನೆ? ಆತನೊಬ್ಬ ಬಡಗಿಯ ಮಗನು, ಯೋಸೇಫನ ಮಗನು, ಇಷ್ಟೇ ಆಗಿ ಹೇಳಿದ್ರು. ಆದ್ರೆ ಆತನು ಅವರೆಲ್ಲರ ಪಾಪಗಳನ್ನ ಹೊತ್ತುಕೊಂಡು ನಿವಾರಣೆ ಮಾಡುವುದಕ್ಕಾಗಿ ಬಂದಂತ ದೇವಕುಮಾರ, ಮನುಷ್ಯ ಕುಮಾರನಾಗಿ ಈ ಭೂಮಿ ಇಳಿದು ಬಂದಿದ್ದಾನೆಂಬುದಾಗಿ ಯಾರು ಕೂಡ ತಿಳ್ಕೊಂಡ್ರ? ಅರಿತುಕೊಳ್ಳಿಲ್ಲ. ಇವತ್ತು ಜನಗಳು ಕೂಡ ನಿಮ್ಮನ್ನು ನೋಡಿ ಕೂಡ ಅವ್ರು ಅರಿತುಕೊಳ್ಳೋದಿಲ್ಲ, ತಿಳ್ಕೊಳ್ಳಲ್ಲ. ಏನೋ ಪ್ರಾರ್ಥನೆಗೆ ಹೋಗ್ತಾರೆ, ಚರ್ಚಿಗೆ ಹೋಗ್ತಿದ್ದಾರೆ ಅಂತ ಅವ್ರು ತಿಳ್ಕೊಳ್ಬೋದು. ಆದ್ರೆ ನೀವು ನಡೆದುಕೊಳ್ಳುವ ರೀತಿಯಿಂದಲೇ ಜನರು ನಿಮ್ಮನ್ನ ಏನ್ ಮಾಡ್ತಾರೆ? ಗುರುತಿಸ್ತಾರೆ. ನೀವು ಅದರ